ಬಜೆಟನ್ನು ಅಭಿವೃದ್ಧಿಪರ ಭಾರತದ ಗುರಿ ಇಟ್ಟುಕೊಂಡು ಮಂಡಿಸಿದಂಥ ಶ್ರೇಷ್ಠವಾದಂಥ ಬಜೆಟ್ ಇತ್ತೀಚಿನ ವರ್ಷಗಳಲ್ಲಿ. ನಂಬರ್ 1. ನಂಬರ್ 2, ನೆಕ್ಸ್ಟ್ ಜನ್ರೇಷನ್ನ ಗುರಿ ಇಟ್ಕೊಂಡು ಆರ್ಥಿಕತೆ ಮತ್ತು ಉದ್ಯೋಗದ ದೃಷ್ಟಿಯಿಂದ ಮಂಡಿಸಿರ್ತಕ್ಕಂಥ ಇದೊಂದು ಬಜೆಟ್. ಒಂದು ಫ್ಲಡ್ ಮ್ಯಾನೇಜ್ಮೆಂಟ್, ಪ್ರವಾಹದಿಂದ ಪ್ರತಿ ವರ್ಷ ಹಾನಿ ಆಗ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡಿಕೊಂಡು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಹೆಚ್ಚು ತರ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ಒತ್ತನ್ನು ಕೊಡಲಾಗಿದೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ ST SC ST ಜನರಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಮುದ್ರಾ ಯೋಜನೆ ಒಳಗೆ 10 ಲಕ್ಷದವರೆಗೂ ಒಂದು ಲಿಮಿಟ್ ಇತ್ತು. ಆ ಲಿಮಿಟನ್ನು ಹೆಚ್ಚು ಮಾಡಿದ್ದರಿಂದ ಸಾಮಾನ್ಯ ಬಡ ಕುಟುಂಬಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಇದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ನಗರ ಪ್ರದೇಶಗಳಲ್ಲಿ ಮನೆಗಳ ಸಮಸ್ಯೆ ಭಾಳ. ಅದಕ್ಕೆ 10 ಲಕ್ಷ ಕೋಟಿವರೆಗೂ ಈ ವರ್ಷ ಬಜೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೊಂದು ಅತಿ ಹೆಚ್ಚಿನ ಮೊತ್ತವನ್ನು ಕೊಡೋದ್ರಿಂದ ನಗರ ಪ್ರದೇಶದಲ್ಲಿ ಏನು ವಾಸವಾಗಿರ್ತಕ್ಕಂಥ ಬಡವರಿಗೆ ಮನೆಗಳನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದ್ದು ಕೂಡ ಇಟ್ಟಿದ್ದಾರೆ. ಮತ್ತು ಬಡವರಿಗಾಗಿ ಏನು ಉಚಿತವಾಗಿ ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಒಳಗೆ 5 ವರ್ಷ ಮುಂದುವರ್ಸದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಭಾಳ ಉತ್ತಮವಾದಂಥದ್ದು ಅಂತಕ್ಕಂಥದ್ದಿದೆ. ಮತ್ತು ಬಡವರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ 10 ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಬಜೆಟ್ಟು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಇವತ್ತಿನ ಬಜೆಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇದೆನಾ? ಅದು ಬಜೆಟ್ಟು ಖಂಡಿತವಾಗಿಯೂ ಸ್ಯಾಟಿಸ್ಫ್ಯಾಕ್ಟರಿ ಇದೆ. ಕರ್ನಾಟಕದ ವಿಚಾರವಾಗಿಯೇ ಈಗ ವೈಯಕ್ತಿಕ ಯೋಜನೆಗಳನ್ನು ಇಲ್ಲಿ ಘೋಷಣೆ ಮಾಡೋದಿಲ್ಲ, ರಾಜ್ಯವಾರು ಘೋಷಣೆ ಮಾಡೋದಿಲ್ಲ. ಆಯಾ ಇಲಾಖೆಯ ಕ್ರಿಯಾ ಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಕೊಡ್ತಾರೆ. ನಮಗೆ ಈ ವರ್ಷ ರೈಲು ಮತ್ತು ನೀರಾವರಿಗೆ ಹೆಚ್ಚಿನ ಅವಕಾಶ ಮತ್ತು ಹೈವೇಗೆ ಹೆಚ್ಚಿನ ಅವಕಾಶ ನಮಗೆ ಸಿಗ್ತದನ್ನೋ ವಿಶ್ವಾಸ ಇದೆ. ಬಜೆಟನ್ನು ಅಭಿವೃದ್ಧಿಪರ ಭಾರತದ ಗುರಿ ಇಟ್ಕೊಂಡು ಮಂಡಿಸಿದಂಥ ಶ್ರೇಷ್ಠವಾದಂಥ ಬಜೆಟ್ ಇತ್ತೀಚಿನ ವರ್ಷಗಳಲ್ಲಿ. ನಂಬರ್ 1. ನಂಬರ್ 2, ನೆಕ್ಸ್ಟ್ ಜನ್ರೇಷನ್ನ ಗುರಿ ಇಟ್ಕೊಂಡು ಆರ್ಥಿಕತೆ ಮತ್ತು ಉದ್ಯೋಗದ ದೃಷ್ಟಿಯಿಂದ ಮಂಡಿಸಿರ್ತಕ್ಕಂಥ ಇದೊಂದು ಬಜೆಟ್. ಒಂದು ಫ್ಲಡ್ ಮ್ಯಾನೇಜ್ಮೆಂಟ್, ಪ್ರವಾಹದಿಂದ ಪ್ರತಿ ವರ್ಷ ಹಾನಿ ಆಗ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡಿಕೊಂಡು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಹೆಚ್ಚು ತರ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ಒತ್ತನ್ನು ಕೊಡಲಾಗಿದೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ ST SC ST ಜನರಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಮುದ್ರಾ ಯೋಜನೆ ಒಳಗೆ 10 ಲಕ್ಷದವರೆಗೂ ಒಂದು ಲಿಮಿಟ್ ಇತ್ತು. ಆ ಲಿಮಿಟನ್ನು ಹೆಚ್ಚು ಮಾಡಿದ್ದರಿಂದ ಸಾಮಾನ್ಯ ಬಡ ಕುಟುಂಬಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಇದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ನಗರ ಪ್ರದೇಶಗಳಲ್ಲಿ ಮನೆಗಳ ಸಮಸ್ಯೆ ಭಾಳ. ಅದಕ್ಕೆ 10 ಲಕ್ಷ ಕೋಟಿವರೆಗೂ ಈ ವರ್ಷ ಬಜೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೊಂದು ಅತಿ ಹೆಚ್ಚಿನ ಮೊತ್ತವನ್ನು ಕೊಡೋದ್ರಿಂದ ನಗರ ಪ್ರದೇಶದಲ್ಲಿ ಏನು ವಾಸವಾಗಿರ್ತಕ್ಕಂಥ ಬಡವರಿಗೆ ಮನೆಗಳನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.